ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮಾ? ನಮ್ಮ ಹೆಸರು ಮಂಜುಳಾ ಅಂತ. ಎಲ್ಲಿಂದ ಕರೆ ಮಾಡಿದ್ದೀರಾ? ಬೆಂಗಳೂರಿಂದ. ಯಾರ ಬಗ್ಗೆ ಮಾತಾಡಬೇಕಿತ್ತು? ಮಂಜುಳಾ ಅವರೇ, ಹಲೋ ಮಾತಾಡಿಮಾ. ಹಲೋ ಹಲೋ ಮಂಜುಳಾ ಅವರೇ, ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ತಾ ಇದೆ, ಹೇಳಿ. ಯಾರ ಬಗ್ಗೆ ಮಾತಾಡಬೇಕಿತ್ತು? ನನ್ನ ಬಗ್ಗೆನೇ ಮಾತಾಡ್ಬೇಕಾಯ್ತು. ಮಾತಾಡಿಮಾ, ಗುರುಜಿ ಇದ್ದಾರೆ. ನಮಸ್ಕಾರ. ನಮಸ್ಕಾರಮ್ಮ, ಹೇಳಿ ತಾಯಿ. ಓ, ಕರೆ ಕಟ್ಟಾಯ್ತು. ರೀಚ್ ಅದೃಷ್ಟ ನೆಟ್ವರ್ಕ್ ಪ್ರಾಬ್ಲಮ್ ಇರಬಹುದು ಅಂತ ಅನ್ಸುತ್ತೆ. ಹೌದಮ್ಮ. ಹಾಗಾಗಿ ವೀಕ್ಷಕರೇ, ನಾವು ನಿಮಗೆ ಪ್ರತಿ ಬಾರಿ ಹೇಳ್ತಾ ಇರ್ತೀವಿ, ನೆಟ್ವರ್ಕ್ ಸಿಗೋ ಅಂಥ ಜಾಗದಲ್ಲಿ ಬಂದು ಮಾತಾಡಿ, ಟಿ ವಿ ನೋಡ್ಕೊಂಡು ಮಾತಾಡಬೇಡಿ, ಸಮಸ್ಯೆನ ಮೊದಲೇ ಸಿದ್ಧಪಡಿಸ್ಕೊಳ್ಳಿ. ಯಾಕಂದರೆ ಕಾಲಾವಕಾಶ ಕಮ್ಮಿ ಇರುತ್ತೆ, ಕಾಲ್ಸ್ ಕೂಡ ನಿಮಗೆ ಕರೆ ಅಪರೂಪವಾಗಿ ಸಿಗುತ್ತೆ. ಹಾಗಾಗಿ ಸ್ವಲ್ಪ ಗಮನಿಸಿ ಅಂತ ಹೇಳ್ತಾ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಮಾ, ನಿಮ್ಮ ಹೆಸರು ಹೇಳಿ? ಪುಷ್ಪ ಅಂತ. ಎಲ್ಲಿಂದ ಕರೆ ಮಾಡಿದ್ದೀರಾ? ನಾವು ರಾಂಚಿ, ಜಾರ್ಖಂಡ್ ಇಂದ ಫೋನ್ ಮಾಡ್ತಾ ಇರೋದು. ಯಾರ ಬಗ್ಗೆ ಮಾತಾಡಬೇಕಿತ್ತು? ನನ್ನ ಮಗಳು ಬಗ್ಗೆ ಕೇಳಬೇಕಿತ್ತು. ಇದರ ಮಗಳ ಜೊತೆಲಿ? ಇಲ್ಲ, ಸ್ಕೂಲ್ ಹೋಗಿದ್ದಾಳೆ. ಸರಿ ಸರಿ, ಮಾತಾಡಿ ನೀವೇ, ಗುರುಜಿ ಇದ್ದಾರೆ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಮ್ದು ಪ್ರಾಪರ್ ಶಿವಮೊಗ್ಗ. ಹ್ಮ್. ನಾವು ಆರ್ಮಿ ಇರೋದು ಇಲ್ಲಿ ರಾಂಚಿಲಿ ಈಗ. ಹಾ. ನಮ್ಮ ಮಗಳು ಲೇಖನ ಅಂತ, ಅವಳ ಬಗ್ಗೆ ಕೇಳ್ಬೇಕಿತ್ತು, ಎಜುಕೇಶನ್ ಬಗ್ಗೆ. ಹೇಳಮ್ಮ. ಹೇಗೆ ಓದ್ತಾಳೆ ಅಂತ ನನ್ನ ಬಗ್ಗೆ. ಹೇಗೆ ಓದ್ತಾಳೆ ಅಂದರೆ, ಈಗ ಅವಳು ಸ್ವರತರಂಗ ನನ್ನ ಹತ್ರ ಇಲ್ಲ, ಆದರೆ ಅವಳು ಜನ್ಮ ನಕ್ಷತ್ರ ಆದರೂ ಗೊತ್ತಮ್ಮ? ಇವಾಗ 6 years ಅವಳು. ಅವಳು ಡೇಟ್ ಆಫ್ ಬರ್ತ್ 11 ಮತ್ತೆ 3-6. ಈಗ ಎಷ್ಟು ವರ್ಷ ಅಮ್ಮ? ಇವಾಗ 6 ವರ್ಷ. 6 ವರ್ಷ. ಏನು ಭಯ ಪಡಬೇಡಿ, ಖಂಡಿತ ಒಳ್ಳೇದಾಗತ್ತೆ. ನಿಮ್ಮ ಪತಿದೇವರು ಮಿಲಿಟರಿಯಲ್ಲಿ ಕೆಲಸ ಮಾಡೋದಾ? ಗುರುಜಿ. ಒಳ್ಳೇದಾಗಲಿ. ಫ್ಯಾಮಿಲಿ ಎಲ್ಲ ಅಲ್ಲೇ ಇದ್ದೀರಿ? ಇಲ್ಲೇ ಇದ್ದೀವಿ. 6 ವರ್ಷ ಆಯ್ತು, ಇಲ್ಲೇ ಇದ್ದೀವಿ. ಒಳ್ಳೇದಾಗಲಿ ತಾಯಿ, ಚೆನ್ನಾಗಿರಲಿ. ಚಿಂತೆ ಮಾಡಬೇಡಿ. ಮಗುನ ಸರಿಯಾದಂತಹ ವಿದ್ಯಾಭ್ಯಾಸ ಕೊಡಿ, ಖಂಡಿತ ಓದ್ತಾರೆ ಮಕ್ಕಳು. ಬಾಲ್ಯದಲ್ಲೇ ಮಕ್ಕಳ ಭವಿಷ್ಯತ್ತನ್ನು ನಾವು ನಿರ್ಣಯ ಮಾಡೋದಕ್ಕಿಂತ ಮಕ್ಕಳಿಗೆ ನಾವು ಯಾವ ರೀತಿ ಭವಿಷ್ಯನ ರೂಪಿಸ್ತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಭಯಪಡುವಂಥದ್ದಿಲ್ಲ. ತುಂಬಾ ಖುಷಿ ಆಯ್ತು. ನಾನು ಟ್ರೈ ಮಾಡ್ತಾನೆ ಇದ್ದೆ. ಹಲೋ. ಹಲೋ. ತುಂಬ ವಾಯ್ಸ್ ಬ್ರೇಕ್ ಆಗ್ತಾ ಇದೆಮ್ಮ. ನಾನು ಬಂದಿದ್ರೆ ನೋಡ್ಬೋದಿತ್ತಲ್ಲ, ಮಾತಾಡ್ಸ್ಬೋದಿತ್ತಲ್ಲ. ಅಂದ್ರೆ ನಾವು ಇದೀವಲ್ಲ. ಓ, ಮೊನ್ನೆ ಶಿವಮೊಗ್ಗ ಬಂದಿದ್ದು. ನಾವು ಇತ್ತೀಚೆಗೆ ಶಿವಮೊಗ್ಗ ಬಂದಿದ್ವಿ. ನೋಡ್ದೆ, ಟಿವಿಯಲ್ಲಿ ನೋಡಿದ್ವಿ. ನೋಡಿದ್ರ? ತುಂಬ ಸಂತೋಷಮ್ಮ. ಒಳ್ಳೇದಾಗ್ಲಿ. ಈ ಸತಿ ಬೆಂಗಳೂರು ಕಡೆ ಬಂದಾಗ ನಿಮ್ಮ ಪತಿದೇವ್ರನ್ನು ಕರ್ಕೊಂಡು ಬನ್ನಿ. ಓಕೆ ಗುರುಜಿ, ಓಕೆ ಗುರುಜಿ. ಒಳ್ಳೇದಾಗ್ಲಿ. ಯಾಕೆಂದ್ರೆ ಮಿಲಿಟರಿಯಲ್ಲಿ ಸೇವೆ ಮಾಡುವಂಥವರಿಗೆ ಹೆಚ್ಚು ಆದ್ಯತೆ ನಮ್ಮ ಕಾರ್ಯಕ್ರಮದಲ್ಲಿದೆ. ಒಳ್ಳೇದಾಗ್ಲಿ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾ ನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ಮತ್ತು ವನಸಿರಿ ಆಯುರ್ವೇದ ರತ್ನರು ಆಗಿರುವಂಥ ನಮ್ಮೆಲ್ಲರ ಆತ್ಮೀಯರಾದ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಬನ್ನಿ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ಕಾರ. ಸ್ವಾಗತ ಕೋರಿದ್ದಾಯ್ತು ಗುರುಜಿಯವರಿಗೆ. ಈಗ ಪ್ರಾರಂಭ ಮಾಡೋಣ ಈ ದಿನದ ವಿಶೇಷತೆ. ಗುರುಜಿ, ದೇವಿಯ ವಾರ, ಮಂಗಳವಾರ, ವಿಶೇಷ ಮಾಹಿತಿ ಜೊತೆಗೆ ನಿನ್ನೆ ಅಷ್ಟೇ ತಿಳಿಸ್ಕೊಟ್ಟಿದ್ರಿ ಹೊಟ್ಟೆಗೆ ಔಷಧಿ ಮದ್ದು ಮಾಡಿದಾಗ ಅದನ್ನು ಯಾವ ರೀತಿ ವನಸಿರಿಯಿಂದ ಪರಿಹಾರ ಮಾಡ್ಕೊಳ್ಬಹುದು ಅಂತ. ಖಂಡಿತಮ್ಮ. ಈ ವಿಚಾರ ನಿನ್ನೆ ನಾನು ನಿಮಗೆ ತಿಳಿಸ್ಕೊಟ್ಟಂತಹ ವಿಚಾರ ಈಗಾಗಲೇ ನಮ್ಮ ಈ ಕಾರ್ಯಕ್ರಮ ನೋಡ್ತಿರ್ತಕ್ಕಂಥ ಮಹರ್ಷಿವಾಣಿ ಕಾರ್ಯಕ್ರಮ ನೋಡುವಂತಹ ನೋಡುಗರು ಪ್ರತಿಯೊಬ್ಬರು ಸಹಿತ ಈ ಒಂದು ಕಾರ್ಯಕ್ರಮ ನಿನ್ನೆ ನಾವು ತಿಳಿಸ್ಕೊಟ್ಟಿರೋದ್ರ ಬಗ್ಗೆ ಮತ್ತೊಮ್ಮೆ ತಿಳಿಸ್ಲಿಕ್ಕಾಗಿ ಈಗಾಗಲೇ ಸಾಕಷ್ಟು ಜನ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಕಾರಣ, ಈ ಸಮಸ್ಯೆ ಸಾಕಷ್ಟು ಜನ ಮನೆಗಳಲ್ಲಿದೆ. ಈ ಸಮಸ್ಯೆ ಮಾಡುವಾಗ ಅದು ಬಹಳ ಚಿಕ್ಕದನ್ಸುತ್ತೆ, ಮಾಡಿದಾದ್ಮೇಲೆ ಅದರ ನೋವಿದೆಯಲ್ಲ ಅದು ಬಹಳ ಕಷ್ಟ ಅನಿಸುತ್ತೆ. ಆದರೆ ನೋವು ಅನುಭವಿಸೋರ್ಗೆ ಮಾತ್ರ ಗೊತ್ತಾಗುತ್ತೆ ಅದರ ನೋವು ಎಂಥದ್ದು ಅಂತ. ಅದರಿಂದ ಈ ಒಂದು ಹೊಟ್ಟೆಗೆ ಮದ್ದು ಹಾಕುವಂಥದ್ದು, ಹೊಟ್ಟೆಗೆ ಮದ್ದು ಹಾಕುವಂತಹದ್ದು ಅಂದರೆ ಈ ಮದ್ದಿಡು ಅಂತ ಹೇಳ್ತಾರೆ. ಈ ಮದ್ದಿಡು ಅಂತಕ್ಕಂಥದ್ದು ಸಾಮಾನ್ಯಕ್ಕೆ ಈ ಭಾಗದಲ್ಲಿ ಆಂಧ್ರ ಜಾಸ್ತಿ ಇದೆ, ಮತ್ತು ನಮ್ಮ ಕರ್ನಾಟಕದಲ್ಲೂ ಈ ಹಂಪೆ, ಅದರಲ್ಲೂ ಈ ಒಂದು ಬಳ್ಳಾರಿ, ಆ ಭಾಗಗಳಲ್ಲಿ ಸಾಕಷ್ಟು ಜನ ಈ ಕೆಲಸ ಮಾಡ್ತಿದ್ದಾರೆ. ಆದರೆ ಒಂದಂತೂ ಸತ್ಯ, ನಾನು ಪದೇ ಪದೇ ಹೇಳ್ತಿದ್ದೀನಿ, ಇಂಥ ಒಂದು ಮಹಾಪರಾಧವೇ ಸರಿ ಇದೆ. ಯಾಕೆಂದರೆ ಇದನ್ನು ಮಾಡ್ತಕ್ಕಂಥದ್ದಲ್ಲ. ಇದನ್ನು ಮಾಡಿ ನೀವು ಆ ಕ್ಷಣಕ್ಕೆ ಮಾಡುವಂಥವ್ರು ನಿಮಗೆ ಏನು ಖುಷಿ ಸಿಗುತ್ತೋ, ಆದರೆ ಮಾಡಿದ್ಮೇಲೆ ಆ ನೋವು ಅನುಭವಿಸೋರು ಇದ್ದಾರಲ್ಲ, ಅವ್ರ ಕಷ್ಟ ಹೇಳ್ತಿರೋದು ಅಷ್ಟು ಕಷ್ಟಗಳಿದೆ. ನಾವು ಈ ಕಾರ್ಯಕ್ರಮದ ಬಗ್ಗೆ ಹೀಗೆ ಅಂತ ಹೇಳುತ್ತಾ ಇದ್ವಿ.
ಆದರೆ ಇದಕ್ಕೆ ಸಂಬಂಧಪಟ್ಟಂಥ ವನಸಿರಿ ಈಗಾಗಲೇ ಕಳೆದ ಒಂದು 6 ದಿವಸ ಹಿಂದೆ ಪಾರ್ಸಲ್ ಮಾಡಿ ನಮಗೆ ಕಳಿಸ್ಕೊಟ್ಟಿದ್ದಾರೆ. ಇದಕ್ಕೆ ಬೇಕಾಗಿರ್ತಕ್ಕಂತಹ ವನಸಿರಿಗಳನ್ನು ಒಂದು 6 ದಿನಗಳ ಹಿಂದೆ ಪಾರ್ಸಲ್ ಮಾಡಿ ನಮಗೆ ಕಳಿಸಿದ್ದಾರೆ. ಆದರೆ ಇಂಥದ್ದೇ ವನಸಿರಿ ನಾವು ಹೇಳ್ತೀವಿ ಅಂತ ಅವ್ರಿಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಆದರೆ ನಾವು ಈ ವಿಚಾರವನ್ನು ತೆಗೆದುಕೊಂಡೇನೆ ನಾವು ಪಾರ್ಸಲ್ ಓಪನ್ ಮಾಡಿದಾಗಲೇ ಗೊತ್ತಾಯಿತು. ಅವ್ರು ಕಳಿಸಿರ್ತಕ್ಕಂಥ ವನಸಿರಿಗಳು ಆಲ್ಮೋಸ್ಟ್ ಆಲ್ ಎಲ್ಲವೂ ನೀವು ನೋಡ್ಬೋದು, ನೀವು ದರ್ಶನ ಮಾಡ್ಬೋದು. ಯಾಕೆಂದರೆ ನಾನು ಹೇಳಿದೆ ಮೊದಲೇ, ಶಂಕುವಿನ ಬಳ್ಳಿ ಅಂದರೆ ನೀಲಿ ಶಂಕು ಹೂವಿನ ಬಳ್ಳಿ. ಈ ಬಳ್ಳಿನ ಬಹುಶಃ ಎಲ್ಲರೂ ನೋಡಿರ್ತೀರಿ, ಆದರೆ ಸಿಟಿ ಜನ ನೋಡೋದು ಭಾಳ ಕಷ್ಟ. ಸಿಟಿಯಲ್ಲಿ ನಿಮಗಿರ್ತಕ್ಕಂತಹ ಕೆಲಸದ ಒತ್ತಡದಲ್ಲಿ ಯಾವ ಹೂವಿನ ಗಿಡ ಮನೆ ಹತ್ರ ಹಾಕಬೇಕು, ಯಾವ್ದು ಬಿಡಬೇಕು, ಯಾವುದರಿಂದ ಏನು ಉಪಯೋಗ ಇದೆ, ಯಾವುದು ಉಪಯೋಗ ಇಲ್ಲ, ನಿಮ್ಗೆ ಚೆನ್ನಾಗಿ ಕಾಣ್ತಾ ಇರ್ತಕ್ಕಂಥ ವರ್ಷದ 9 ಕಾಲನೂ ಹೂ ಚೆನ್ನಾಗಿರುವಂಥದ್ದಿದ್ದರೆ ಅಂಥ ಗಿಡಗಳನ್ನು ಮನೆ ಹತ್ರ ಹಾಕ್ಕೊಂಡಿರ್ತೀರಿ. ಬೇಕಾಗಿರ್ತಕ್ಕಂಥ ಆಯುರ್ವೇದಿಕ್ ಗಿಡಗಳಾಗಲಿ, ಶಂಕು ಹೂವು ಆಗಲಿ, ಬಿಳಿ ಶ್ವೇತಪುಷ್ಪ ಮತ್ತು ಶ್ವೇತ ಶಂಕು ಇದೆ ಮತ್ತು ನೀಲಿ ಶಂಕು ಇದೆ. ನೀಲಿ ಶಂಕು ಮತ್ತು ಶ್ವೇತ ಶಂಕು ಎರಡೂ ಇದೆ. ಅದರಲ್ಲಿ ನೀಲಿ ಶಂಕುವಿಗೆ ಹೆಚ್ಚು ಕೆಲಸ ಇದೆ, ಹೆಚ್ಚು ಶಕ್ತಿ ಇದೆ. ಒಂದೊಂದು ಕೆಲಸಕ್ಕೆ ಬರ್ತಕ್ಕಂಥದ್ದಾಗುತ್ತೆ. ತಂತ್ರಸಾರಗಳಲ್ಲಿ ಸಾಕಷ್ಟು ವನಸಿರಿಗಳ ಸಹಾಯವೇ ಇದೆ. ಹಾಗೆ ವ್ಯಕ್ತಿ ದಿನೇ ದಿನೇ ಮಂಜಿನ ಗಡ್ಡೆ ಥರ ಕರಗಿಬಿಡ್ತಾನೆ ಹೊಟ್ಟೆಗೆ ಮದ್ದಿಡು ಬಿದ್ದರೆ. ಅಂತಹ ಹೊಟ್ಟೆಗೆ ಮದ್ದಿಡು ಬಂದಾಗ ಹೇಗೆ ನಾವು ಚೇತರಿಸ್ಕೊಳ್ಬೇಕು ಅಂತಕ್ಕಂಥದ್ರ ಅರಿವು ಈಗಲೂ ಸಹಿತ ಸ್ವಲ್ಪ ಪಂಡಿತರಿದ್ದಾರೆ. ಈಗಲೂ ಸಾಕಷ್ಟು ಕಡೆ ಕೆಲವು ಪಂಡಿತರಿದ್ದಾರೆ. ಆ ಪಂಡಿತರ ಸಹಾಯದಿಂದ ಈ ಒಂದು ಉಪಯೋಗ ಪಡಿಬೋದೇ ವಿನಃ ಇದಕ್ಕೆ ವೈದ್ಯಕೀಯ ರಂಗದಲ್ಲೂ ಸಹಿತ ಅಂದರೆ ಮೆಡಿಕಲಲ್ಲೂ ಸಹಿತ ಯಾವುದೇ ರಿಪೋರ್ಟ್ ಬರೋದಿಲ್ಲ. ಹೊಟ್ಟೆ ಒಳಗಡೆ ನೀವು ತಿಂದಿರ್ತಕ್ಕಂಥ ಪದಾರ್ಥ ಅದು ಅರಗೋದೇ ಇಲ್ಲ, ಡೈಜೆಷನ್ನೇ ಆಗೋದಿಲ್ಲ. ಯಾವಾಗ ಹೊಟ್ಟೆಗೆ ಮದ್ದಿಡು ಹಾಕುವಾಗ ಆ ಯಾವ ಪದಾರ್ಥದ ಜೊತೆ ನಾವು ಊಟ ಮಾಡಿರ್ತೀವೋ ಆ ಪದಾರ್ಥ ಒಂದು ಚೂರು ಕೆಟ್ಟಿರೋದಿಲ್ಲ, ಹೊಟ್ಟೆಯೊಳಗೆ ಹಾಗೇ ಇರುತ್ತೆ. ವರ್ಷಗಳು ಕಳೆದರೂ ಸಹಿತ ಅದು ಹಾಗೇ ಇರುತ್ತೆ. ಅದರ ಮೇಲೆ ಕೂದಲು ಬೆಳೆಯೋಕ್ಕೆ ಶುರುವಾಗುತ್ತೆ. ಆಗ ಮನುಷ್ಯನ ಜೀವನ ಅಧೋಗತಿ, ಹೇಳಲಿಕ್ಕೆ ಬರೋದಿಲ್ಲ. ಒಂದು ಹಂತದವರೆಗೂ ಮಾತ್ರನೇ ಮನುಷ್ಯ ಅವನು ಪುನಃ ಬದುಕಿಸ್ಕೊಳ್ಬೋದು. ನಾವು 1 ವರ್ಷದ ಅಂದರೆ ಒಂದು ಸ್ವಲ್ಪ ದಾಟಿಬಿಟ್ರೆ ಕನಿಷ್ಠ ಪಕ್ಷ ಆ ವ್ಯಕ್ತಿ ಏನು ಮಾಡ್ತಾನೆ, ಅದು ಹೇಗಿರ್ತಾನೆ, ಅದರ ಪರಿವರ್ತನೆಗಳೇನು, ಆ ಪರಿವರ್ತನೆ ಹೇಗೆಲ್ಲ ಆಗುತ್ತೆ. ಅಸಲು ಈ ಔಷಧಿ ತಯಾರು ಮಾಡೋ ಒಂದು ವಿಧಾನ ಇದೆ. ಆದರೆ ನಾನು ಈ ವೇದಿಕೆಯಲ್ಲಿ ಕೂತು ಆ ವಿಧಾನವನ್ನು ಹೇಳಿದ್ರೆ ಬಹುಶಃ ಮಲ್ಕೊಳ್ಳೋರಿಗೆ ಹಾಸಿಗೆ ಕೊಟ್ಟಂಗೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಮ್ಮಲ್ಲಿ ನಮ್ಮ ಕಾರ್ಯಕ್ರಮದ ಮುಖಾಂತರ ನಾವು ಹೇಳೋದಿಷ್ಟೇ, ನಿಮಗೆ ನಮ್ಮಿಂದ ಬೇಕಾದಂತಹ ಉಪಯುಕ್ತ ಮಾಹಿತಿಗಳು ಬಂದಾಗ ಆ ಮಾಹಿತಿಗಳನ್ನು ಸಾಧ್ಯವಾದಷ್ಟು ಸದ್ವಿನಿಯೋಗಪಡಿಸ್ಕೋಬೇಕು. ಒಳ್ಳೆಯದರ ಬಗ್ಗೆ ಮಾತ್ರ ಚಿಂತನೆ ಮಾಡಬೇಕು, ಒಳ್ಳೆಯದರ ಬಗ್ಗೆ ಮಾತ್ರ ಆ ಕೆಲಸವನ್ನು ಉಪಯೋಗಿಸ್ಕೋಬೇಕೇ ವಿನಃ ಪುನಃ ಅನ್ಯ ಮಾರ್ಗಗಳನ್ನು ತುಳಿದ್ರೆ, ಇವತ್ತು ನಿಮ್ಮ ದೇಹದಲ್ಲಿ ಶಕ್ತಿ ಇದೆ, ನೀವು ಅನ್ಯ ಮಾರ್ಗವನ್ನು ತುಳಿತಿದ್ದೀರಿ. ನಿಮ್ಮ ಕಾಲ್ಗೋ ಕೈಗೋ ಸಣ್ಣದಾಗ ಒಂದು ಸಣ್ಣ ಪುಟ್ಟ ಗಾಯ ಅಂತ ಆದರೆ ಅದು ರಣವಾಗಿ ನಾಳೆ ಕೊಳೆತು ಇನ್ನೊಂದು ರೀತಿ ನಿಮ್ಮ ಉಸಿರಾಟಕ್ಕೂ ತೊಂದರೆ ಆಗುವಂಥ ಕಾಲ ಎದುರಾಗುತ್ತೆ. ಅದರಿಂದ ಕೆಡಕು ಮಾಡೋಕ್ಕೆ ಹೋಗಬೇಡಿ. ನೀವತ್ತು ಕೆಡಕು ಮಾಡಿದ್ರೆ ಮತ್ತೊಬ್ಬರಿಗೆ ಕೆಡಕಾಗುವಂಥದ್ದಾದರೆ ಅದರಿಂದ ಇನ್ನಷ್ಟು ನೋವು ಜಾಸ್ತಿ ಆಗುತ್ತೆ. ಅದಕ್ಕೆ ತೆಲುಗಲ್ಲಿ ಹೇಳ್ತಾರೆ ಚೆಡಪುಕುರ ಚೆಡೆವು ಅಂತ. ಇವತ್ತು ನೀವು ಕೆಡಿಸೋದಕ್ಕೆ ಮುಂದಾದರೆ, ಇವತ್ತು ನೀವು ಇನ್ನೊಬ್ಬರಿಗೆ ನೋವು ಕೊಡೋಕ್ಕೆ ಮುಂದಾದರೆ ನಾಳೆ ಈ ನೋವು ಏನು ನೀವು ಕೊಟ್ಟಿರ್ತೀರಿ ಅದಕ್ಕೆ 10ರಷ್ಟು ನೋವು ನೀವು ಅನುಭವಿಸ್ಬೇಕಾಗತ್ತೆ. ಅದಕ್ಕೋಸ್ಕರ ಎಚ್ಚರ ಇರಲಿ. ನಿನ್ನೆ ಹೇಳಿರ್ತಕ್ಕಂಥ ಮದ್ದಿಡಿನ ಒಂದಷ್ಟು ವಿಷಯಗಳನ್ನು ಇವತ್ತು ನಾನು ಪುನಃ ಅದನ್ನು ಮುಂದುವರಿಸ್ತೀನಿ. ಆದರೆ ಅದಕ್ಕೂ ಮುನ್ನ ತಾಯಿನ ಪ್ರಾರ್ಥನೆ ಮಾಡೋಣ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾದೇವಿ ಸರ್ವಭೂತೇಷು ಮಹತೃರೂಪೇಣ ಸಂಸ್ಥಿತ. ನಮಸ್ತಸ್ಸೇ 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 ನಮೋ ನಮಃ. 100-120 kg ಇರ್ತಕ್ಕಂತಹ ವ್ಯಕ್ತಿಗೂ ಒಮ್ಮೆ ಹೊಟ್ಟೆಗೆ ಮದ್ದಿಡು ಬಿದ್ದರೆ ಆ ಮನುಷ್ಯ ಇಲಿ ಥರ ಆಗೋಗ್ಬಿಡ್ತಾನೆ. ಯಾಕೆಂದರೆ ತಾನು ತಿಂತಕ್ಕಂಥ ಅನ್ನ ಆಹಾರ ಯಾವುದೂ ಡೈಜೆಷನ್ ಆಗೋದಿಲ್ಲ, ಯಾವುದೂ ಸಹಿತ ಆರೋಗ್ಯಕ್ಕೆ ಬರೋದಿಲ್ಲ. ದಿನೇ ದಿನೇ ಮಂಜಿನ ಗಡ್ಡೆ ಥರ ಕರಗ್ತಾನೆ. ಮಂಜಿನ ಗಡ್ಡೆ ಎಷ್ಟೇ ದಪ್ಪ ಇದ್ರೆ ಏನಂತೆ, ಸೂರ್ಯನ ತಾಪಮಾನಕ್ಕೆ ಅಥವಾ ಒಂದಿಷ್ಟು ಬೆಳಕಿಗೆ ಬಿದ್ದರೆ ಅದು ಆಟೋಮೆಟಿಕ್ಕಾಗಿ ಕರಗ್ತಾ ಬರುತ್ತೆ. ಹಾಗೆ ಹೊಟ್ಟೆಗೆ ಮದ್ದಿಡು ಬಿದ್ದರೆ ವ್ಯಕ್ತಿ ಕರಗು ಹೋಗ್ತಾನೆ. ಆ ಮದ್ದಿಡದಿಂದ ಹೇಗೆ ಹೊರಬರಬೇಕು ಅಂತಕ್ಕಂಥ ರಹಸ್ಯವನ್ನು ಇವತ್ತಿನ ನನ್ನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀನಿ. ಕೂತ್ಕೊಳ್ಳಿ. ವೀಕ್ಷಕರೇ, ಆಗಲೇ ನಾನು ತಿಳಿಸ್ಕೊಟ್ಟ ಹಾಗೆ 19ನೇ ತಾರೀಕು ಮಂಗಳವಾರ ಶಿರಡಿ ಸಾಯಿ ಸೇವಾ ಸಮಿತಿಯ ವತಿಯಿಂದ ಅದ್ಧೂರಿಯಾಗಿ ನೆರವೇರಿಸಲಾಗ್ತಾ ಇದೆ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ಮತ್ತು ಗುರು ಪೌರ್ಣಿಮಾ ಮಹೋತ್ಸವ ಗೌರಿಬಿದನೂರಿನಲ್ಲಿ. ಹಾಗಾಗಿ ಈ ಒಂದು ವಿಶೇಷ ಪೂಜಾ ಕಾರ್ಯಕ್ರಮಕ್ಕೆ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರಿಗೆ ಆಹ್ವಾನ ನೀಡೋದಕ್ಕೆ ಅಂತ ಗೌರಿಬಿದನೂರಿಂದ ಆಗಮಿಸಿದ್ದಾರೆ ಶಿರಡಿ ಸಾಯಿ ಸೇವಾ ಸಮಿತಿಯ ಆರ್ ರಘು, ಬಾಬು, ಸಂತೋಷ್ ಮತ್ತು ಸಂಗಡಿಗರು. ಬನ್ನಿ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸೋಣ. ಸರ್ ಬನ್ನಿ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಬಾಬಾ ಸಾಯಿನಾಥ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ತಡೆಯಿಡು. ಒಳ್ಳೆಯದಾಗಲಿ. ಒಳ್ಳೆಯದಾಗಲಿ. ಈ ವರ್ಷವೂ ಬಾಬಾ ಕಾರ್ಯಕ್ರಮ ಬಹಳ ಅದ್ಧೂರಿಯುತವಾಗಿ ನಡೆಸ್ತಾ ಇದ್ದೀರಿ.
ಚೆನ್ನಾಗಿದೆ. ಬಾಬಾ ಸಾಯಿನಾಥ